ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕೃಷ್ಣನಗರ ಉಡುಪಿಗೆ ಆಗಮಿಸಲಿಕ್ಕಿದ್ದಾರೆ. ಸೊ ಆಗಮಿಸುವ ವೇಳೆ ಅವರು ರೋಡ್ ಶೋ ಮೂಲಕ ಬರ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ಸಾಂಸ್ಕೃತಿಕ ಪ್ರದರ್ಶನವು ಕೂಡ ನಡೆಯಲಿಕ್ಕಿದೆ. ನೀವು ಗಮನಿಸಬಹುದು, ಮೋದಿ ಅವರು ಏನು ಹೆಲಿಪ್ಯಾಡ್ ನಿಂದ ಇಳಿದ ತಕ್ಷಣ ಅವರು ರಸ್ತೆ ಮಾರ್ಗದ ಮೂಲಕ ಉಡುಪಿಯ ಕೃಷ್ಣ ಮಠಕ್ಕೆ ಬರ್ತಾರೆ. ಸೊ ಆ ಟೈಮಲ್ಲಿ ವಿವಿಧ ಕಲಾ ಪ್ರಕಾರಗಳನ್ನು ಕೂಡ ಅವರ ಸಾಂಸ್ಕೃತಿಕ ವೇದಿಕೆಯಲ್ಲಿ ಪ್ರದರ್ಶನ ಆಗಿದೆ. ಸೊ ರೋಡ್ ಶೋ ಸಾಗುವ ಹಾದಿಯುದ್ದಕ್ಕೂ ಈ ಸಾಂಸ್ಕೃತಿಕ ಕಲಾ ಪ್ರದರ್ಶನ ಆಗುತ್ತೆ, ನೀವು ಗಮನಿಸಬಹುದು. ಸೊ ಹುಲಿವೇಷ ಕುಣಿತವು ಕೂಡ ಈ ಒಂದು ಕಲಾ ಪ್ರದರ್ಶನದಲ್ಲಿ ನಡೀಲಿಕ್ಕಿದೆ. ಸೊ ಒಂದ್ ಕಡೆಯಿಂದ ರೋಡ್ ಶೋ ಸಾಗ್ತಾ ಬರುತ್ತೆ, ಇನ್ನೊಂದ್ ಕಡೆಯಿಂದ ಜನರು ಕೂಡ ಮೋದಿ ಅವರ ಏನು ರೋಡ್ ಶೋ ಇದೆ ಅದನ್ನು ನೋಡೋದಕ್ಕೂ ಕೂಡ ಈಗಾಗಲೇ ಕಾತರಿಂದ ಕಾಯ್ತಿದ್ದಾರೆ. ಸೊ ಸಾಕಷ್ಟು ಮೋದಿಯ ಅಭಿಮಾನಿಗಳು ಕೂಡ ಸೊ ರಸ್ತೆ ಎರಡೂ ಬದಿಯಲ್ಲೂ ಕೂಡ ಸೇರ್ಕೊಂಡಿದ್ದಾರೆ. ಸೊ ಬ್ಯಾರಿಕೇಡ್ ಅನ್ನು ಹಾಕಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಸೊ ಇಲ್ಲೇ ಗಮನಿಸಬಹುದು, ಮೇಲ್ಭಾಗದಲ್ಲಿ ಏನು ಸ್ಟೇಜ್ ಇದೆ, ಈ ಸ್ಟೇಜ್ ನಲ್ಲಿ ಸಾಂಸ್ಕೃತಿಕ ಏನು ಕಲಾ ಪ್ರದರ್ಶನ ಕೂಡ ನಡೀಲಿಕ್ಕಿದೆ. ಪ್ರಮುಖವಾಗಿ ಕರಾವಳಿಯ ಪ್ರಮುಖ ಜನಪದ ನೃತ್ಯ ಕುಣಿತ ಆಗಿರ್ತಕ್ಕಂಥ ಹುಲಿವೇಷ ಕುಣಿತವು ಕೂಡ ಇದೇ ಒಂದು ಏನು ಸ್ಟೇಜ್ ಇದೆ, ಇದೇ ಒಂದು ಸ್ಟೇಜ್ ನಲ್ಲಿ ನಡೀಲಿಕ್ಕಿದೆ. ಸೊ ಇಲ್ಲಿ ಕಲಾ ಪ್ರಕಾರಗಳು ನಡೆಯುತ್ತೆ. ಸೊ ಇದೇ ರೀತಿಯಾಗಿ ಒಟ್ಟು 3 ಕಡೆಗಳಲ್ಲಿ ಸ್ಟೇಜ್ ಅನ್ನು ಹಾಕಲಾಗಿದೆ. ಸೊ 3 ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಸೊ ಒಂದ್ ಕಡೆಯಿಂದ ಮೋದಿ ರೋಡ್ ಶೋ ಸಾಗುತ್ತೆ, ಇನ್ನೊಂದ್ ಕಡೆಯಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತೆ. ಸೊ ಎರಡೂ ಕೂಡ ಅಟ್ ಎ ಟೈಮ್ ಆಗುತ್ತೆ. ಸೊ ಮೋದಿ ಅವರು ಕೂಡ ಇಲ್ಲಿನ ಕರಾವಳಿಯ ಸಾಂಸ್ಕೃತಿಕ ಕಲಾ ಪ್ರಕಾರಗಳಿಂದ ಸೊ ಇದನ್ನು ಕೂಡ ನೋಡ್ತಾರೆ. ಇನ್ನೊಂದ್ ಕಡೆಯಿಂದ ಜನರು ಕೂಡ ಏನು ರಸ್ತೆ ಎರಡೂ ಬದಿಗಳಲ್ಲೂ ಕೂಡ ಮೋದಿ ಅವರ ರೋಡ್ ಶೋ ಅನ್ನು ನೋಡೋದಕ್ಕೆ ಏನು ಕಾತರದಿಂದ ಕಾಯ್ತಿದೆ. ಸೊ ಅವರಿಗೂ ಕೂಡ ವಿಶ್ ಮಾಡಿಕೊಂಡು ಸಾಕ್ತಾರೆ. ಸೊ ಇಲ್ಲಿಂದ ನೇರವಾಗಿ ಅವರು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ತೆರಳಿ ಅಲ್ಲಿನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕೃಷ್ಣನಗರ ಉಡುಪಿಗೆ ಆಗಮಿಸಲಿಕ್ಕಿದ್ದಾರೆ. ಸೊ ಆಗಮಿಸುವ ವೇಳೆ ಅವರು ರೋಡ್ ಶೋ ಮೂಲಕ ಬರ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ಸಾಂಸ್ಕೃತಿಕ ಪ್ರದರ್ಶನವು ಕೂಡ ನಡೆಯಲಿಕ್ಕಿದೆ. ನೀವು ಗಮನಿಸಬಹುದು, ಮೋದಿ ಅವರು ಏನು ಹೆಲಿಪ್ಯಾಡ್ ನಿಂದ ಇಳಿದ ತಕ್ಷಣ ಅವರು ರಸ್ತೆ ಮಾರ್ಗದ ಮೂಲಕ ಉಡುಪಿಯ ಕೃಷ್ಣ ಮಠಕ್ಕೆ ಬರ್ತಾರೆ. ಸೊ ಆ ಟೈಮಲ್ಲಿ ವಿವಿಧ ಕಲಾ ಪ್ರಕಾರಗಳನ್ನು ಕೂಡ ಅವರ ಸಾಂಸ್ಕೃತಿಕ ವೇದಿಕೆಯಲ್ಲಿ ಪ್ರದರ್ಶನ ಆಗಿದೆ. ಸೊ ರೋಡ್ ಶೋ ಸಾಗುವ ಹಾದಿಯುದ್ದಕ್ಕೂ ಈ ಸಾಂಸ್ಕೃತಿಕ ಕಲಾ ಪ್ರದರ್ಶನ ಆಗುತ್ತೆ, ನೀವು ಗಮನಿಸಬಹುದು. ಸೊ ಹುಲಿವೇಷ ಕುಣಿತವು ಕೂಡ ಈ ಒಂದು ಕಲಾ ಪ್ರದರ್ಶನದಲ್ಲಿ ನಡೀಲಿಕ್ಕಿದೆ. ಸೊ ಒಂದ್ ಕಡೆಯಿಂದ ರೋಡ್ ಶೋ ಸಾಗ್ತಾ ಬರುತ್ತೆ, ಇನ್ನೊಂದ್ ಕಡೆಯಿಂದ ಜನರು ಕೂಡ ಮೋದಿ ಅವರ ಏನು ರೋಡ್ ಶೋ ಇದೆ ಅದನ್ನು ನೋಡೋದಕ್ಕೂ ಕೂಡ ಈಗಾಗಲೇ ಕಾತರಿಂದ ಕಾಯ್ತಿದ್ದಾರೆ. ಸೊ ಸಾಕಷ್ಟು ಮೋದಿಯ ಅಭಿಮಾನಿಗಳು ಕೂಡ ಸೊ ರಸ್ತೆ ಎರಡೂ ಬದಿಯಲ್ಲೂ ಕೂಡ ಸೇರ್ಕೊಂಡಿದ್ದಾರೆ. ಸೊ ಬ್ಯಾರಿಕೇಡ್ ಅನ್ನು ಹಾಕಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಸೊ ಇಲ್ಲೇ ಗಮನಿಸಬಹುದು, ಮೇಲ್ಭಾಗದಲ್ಲಿ ಏನು ಸ್ಟೇಜ್ ಇದೆ, ಈ ಸ್ಟೇಜ್ ನಲ್ಲಿ ಸಾಂಸ್ಕೃತಿಕ ಏನು ಕಲಾ ಪ್ರದರ್ಶನ ಕೂಡ ನಡೀಲಿಕ್ಕಿದೆ. ಪ್ರಮುಖವಾಗಿ ಕರಾವಳಿಯ ಪ್ರಮುಖ ಜನಪದ ನೃತ್ಯ ಕುಣಿತ ಆಗಿರ್ತಕ್ಕಂಥ ಹುಲಿವೇಷ ಕುಣಿತವು ಕೂಡ ಇದೇ ಒಂದು ಏನು ಸ್ಟೇಜ್ ಇದೆ, ಇದೇ ಒಂದು ಸ್ಟೇಜ್ ನಲ್ಲಿ ನಡೀಲಿಕ್ಕಿದೆ. ಸೊ ಇಲ್ಲಿ ಕಲಾ ಪ್ರಕಾರಗಳು ನಡೆಯುತ್ತೆ. ಸೊ ಇದೇ ರೀತಿಯಾಗಿ ಒಟ್ಟು 3 ಕಡೆಗಳಲ್ಲಿ ಸ್ಟೇಜ್ ಅನ್ನು ಹಾಕಲಾಗಿದೆ. ಸೊ 3 ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಸೊ ಒಂದ್ ಕಡೆಯಿಂದ ಮೋದಿ ರೋಡ್ ಶೋ ಸಾಗುತ್ತೆ, ಇನ್ನೊಂದ್ ಕಡೆಯಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತೆ. ಸೊ ಎರಡೂ ಕೂಡ ಅಟ್ ಎ ಟೈಮ್ ಆಗುತ್ತೆ. ಸೊ ಮೋದಿ ಅವರು ಕೂಡ ಇಲ್ಲಿನ ಕರಾವಳಿಯ ಸಾಂಸ್ಕೃತಿಕ ಕಲಾ ಪ್ರಕಾರಗಳಿಂದ ಸೊ ಇದನ್ನು ಕೂಡ ನೋಡ್ತಾರೆ. ಇನ್ನೊಂದ್ ಕಡೆಯಿಂದ ಜನರು ಕೂಡ ಏನು ರಸ್ತೆ ಎರಡೂ ಬದಿಗಳಲ್ಲೂ ಕೂಡ ಮೋದಿ ಅವರ ರೋಡ್ ಶೋ ಅನ್ನು ನೋಡೋದಕ್ಕೆ ಏನು ಕಾತರದಿಂದ ಕಾಯ್ತಿದೆ. ಸೊ ಅವರಿಗೂ ಕೂಡ ವಿಶ್ ಮಾಡಿಕೊಂಡು ಸಾಕ್ತಾರೆ. ಸೊ ಇಲ್ಲಿಂದ ನೇರವಾಗಿ ಅವರು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ತೆರಳಿ ಅಲ್ಲಿನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಉಡುಪಿ.